ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೇಳಿರ್ಬೋದು, ನೋಡಿರ್ಬೋದು, ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥದ್ದು ಆಗ್ತಾ ಇದೆ. ಯಾಕೆ ಅಂತ ಅಂದರೆ ದಾಖಲಾತಿ ಇಲ್ಲ, ಹಾಗಾಗಿ ಮುಚ್ಚುವಂಥದ್ದು ಅನ್ನುವಂಥದ್ದು. ನನ್ನ ಪ್ರಕಾರ ಈಗ ನಾನೇನು ಈ ವಿಡಿಯೋನ ನಾನು ವ್ಯೂಸ್ಗೆ, ಲೈಕ್ಸ್ಗೆ, ದೆನ್ ಸಬ್ಸ್ಕ್ರೈಬಿಂಗ್ ಅಂತ ಮಾಡ್ತಾ ಇರುವಂಥದ್ದೆಲ್ಲ ನಾವು ಒಬ್ಬರು ಮಿಡಲ್ ಕ್ಲಾಸ್ ಜನ. ನಾವೇನಾದ್ರೂ ಬಗ್ಗೆ ಪ್ರೊಟೆಸ್ಟ್ ಮಾಡಿಕೊಂಡು ಕೆಲವು ಮಾತುಗಳನ್ನ ತಿಳಿಸ್ತೀವಿ ಅಂತ ಏನಾದರೂ ನಾವು ರೋಡ್ಗೆ ಹೇಳಿದ್ರೆ ಮುಂದೆ ಏನಾಗುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾಗುವಂಥದ್ದು. ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಇಚ್ಛಪಡ್ತೀನಿ. ಸರ್ಕಾರದ ಗಮನಕ್ಕೆ ಯಾವ ವಿಚಾರ ಹೋಗಬೇಕು ಅಂತ ಅಂದರೆ, ಈ ಮುಂದೆ ರಾಜಕಾರಣಿ ಆಗಬೇಕಂತ ಅಂದರೆ ಅವರು 10ನೇ ತರಗತಿವರೆಗೂ ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕು. ಹಾಗೆ ಮುಂದೆ ಯಾವುದಾದ್ರೂ ಸರ್ಕಾರಿ ಹುದ್ದೆ ಬೇಕು ಅಂತ ಅಂದರೆ ಅವರು 10ನೇ ತರಗತಿವರೆಗೂ ಓದಿದರೆ ಮಾತ್ರ ಮುಂದಕ್ಕೆ ಸರ್ಕಾರಿ ಹುದ್ದೆ ಸಿಗುವಂಥದ್ದು. ಹಾಗೆ ಸರ್ಕಾರಿ ಹುದ್ದೆಯಲ್ಲಿರುವಂಥವ್ರು ಅವ್ರ ಮಕ್ಕಳುಗಳನ್ನ 10ನೇ ತರಗತಿವರೆಗೂ ಓದಿಸಲೇಬೇಕು ಅನ್ನುವಂಥದ್ದೆಲ್ಲೋ ಒಂದು ಕಡೆ ಈ ನಿಯಮ ಜಾರಿಗೆ ಬಂದರೆ, ಈಗಿನ ಸರ್ಕಾರ ಜಾರಿಗೆ ತಗೊಬಂದರೆ, ಮುಂದೆ ಬರುವಂಥ ಸರ್ಕಾರಗಳು ಜಾರಿಗೆ ತಗೊಬಂದರೆ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗೋದ್ರ ಜೊತೆಗೆ ಒಂದು ಉತ್ತಮವಾದ ಏಳಿಗೆ ಕಾಣುವಂಥದ್ದಾಗತ್ತೆ. ಇದು ನನ್ನ ಅಭಿಪ್ರಾಯ.